ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಒಂದಾದ್ಮೇಲೆ ಒಂದು ಹಬ್ಬಗಳಂತೂ ಬರ್ತಾನೆ ಇದೆ. ಹಬ್ಬ ಅಂತ ಅಂದಮೇಲೆ ಮನೆಗೆ ನಾವು ಹೂವು ಹಣ್ಣುಗಳನ್ನು ತೊಗೊಂಡು ಬರ್ತಾ ಇರ್ತೀವಿ. ಅದರಲ್ಲೂ ಹಣ್ಣು ಅಂತ ಅಂದರೆ ಬಾಳೆಹಣ್ಣನ್ನು ನಾವು ಜಾಸ್ತಿನೇ ತೊಗೊಂಡು ಬರ್ತಾ ಇರ್ತೀವಿ. ಆ ಒಂದು ಹಬ್ಬದ ಸೀಸನಲ್ಲಿ ಬಾಳೆಹಣ್ಣನ್ನು ಜಾಸ್ತಿ ತಿಂತ ಅದು ಬೋರ್ ಅಂತ ಅನಿಸ್ಬಿಡುತ್ತೆ. ಅದೇ ಒಂದು ಬಾಳೆಹಣ್ಣನ್ನು ಯೂಸ್ ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ನೈಟ್ ನೀವು ಡಿನ್ನರ್ ಕೂಡ ರೆಡಿ ಮಾಡ್ಕೊಳ್ಬಹುದು. ಅದೇನಂದರೆ ಅದೇ ಮಂಗಳೂರು ಬನ್ಸು. ಆ ಒಂದು ಮಂಗಳೂರು ಬನ್ಸ್ನ ನಾವು ಮನೆಯಲ್ಲಿನೇ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿ ಫ್ಲಫಿಯಾಗಿ ಬರ್ತದೆ. ಯಾವ ರೀತಿ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣವಾ? ಜೀರಿಗೆ, ಸಕ್ಕರೆ, ಮೊಸರು, ಉಪ್ಪು, ತುಪ್ಪ, ಹಾಗೆಯೇ ಸ್ವಲ್ಪ ಸೋಡಾ ಬೇಕಾಗುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ರೇ ಬಾಳೆಹಣ್ಣು. ತುಂಬಾ ಹಣ್ಣಾಗಿರುವಂತಹ ಈ ರೀತಿ ಚುಕ್ಕೆ ಬಂದಿರುವಂತಹ ಬಾಳೆಹಣ್ಣನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಹಣ್ಣು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಬನ್ಸ್ ಅಂತೂ ತುಂಬಾ ಚೆನ್ನಾಗಿ ಆಗ್ತವೆ. ಅದಕ್ಕೋಸ್ಕರ ಈ ರೀತಿ ಇರುವಂತಹ ಬಾಳೆಹಣ್ಣನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಪ್ಪೆನೆಲ್ಲ ತೆಗೆದು ಒಂದು ಸ್ಪೂನಿಂದ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸಪ್ರೇಟ್ ಆಗಿರುವಂತಹ ಒಂದು ಬೌಲಲ್ಲಿ ನಾನಿಲ್ಲಿ 3 ಬಾಳೆಹಣ್ಣನ್ನು ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಸ್ವಲ್ಪನೂ ದೊಡ್ಡ ಪೀಸ್ ಇಲ್ಲದೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಹಾಗೆಯೇ ಬಾಳೆಹಣ್ಣು ಸ್ವೀಟ್ ಇದ್ದರೂ ಕೂಡ ನಾನಿಲ್ಲಿ 1 ಬಾಳೆಹಣ್ಣಿಗೆ 1 ಟೀ ಸ್ಪೂನ್ ಸಕ್ಕರೆ ಅಂತೆ 3 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ. ಆಗ ಬನ್ಸು ತುಂಬಾ ಜಾಸ್ತಿ ಸ್ವೀಟು ಅಂತ ಅನಿಸೋದಿಲ್ಲ, ಲೈಟಾಗಿ ಸ್ವೀಟ್ ಇರುತ್ತೆ. ಹಾಗೆಯೇ ಇಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ನಾನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನಿಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನೀವು ಸರಿಯಾದ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬನ್ಸ್ ಆಗ್ತವೆ. ಅಲ್ಲದೆ 1/4 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಗಟ್ಟಿ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಇವೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ 1/4 ಟೀ ಸ್ಪೂನ್ ಆಗುವಷ್ಟು ಸೋಡಾನ ಹಾಕ್ಕೊಂಡು ಒಂದು 3 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನೀವು ಸಪ್ರೇಟಾಗಿ ಒಂದು ಬೌಲಲ್ಲಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಪ್ರೋಸೆಸ್ಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟು 3 ಕಪ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಗೋಧಿ ಹಿಟ್ಟಿನಲ್ಲೇ ಮಾಡ್ತಾಯಿದ್ದೆ, ಆದರೆ ಇವಾಗ ನಮ್ಮ ಮನೆಯಲ್ಲಿ ಗೋಧಿ ಹಿಟ್ಟು ಖಾಲಿ ಆಗಿದ್ದರಿಂದ ನಾನು ಇಲ್ಲಿ 3 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟಲ್ಲಿ ಮಾಡಿದರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಅಲ್ಲದೆ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಗೋಧಿ ಹಿಟ್ಟು ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಗೋಧಿ ಹಿಟ್ಟಲ್ಲಿ ಮಾಡೋದನ್ನು ಟ್ರೈ ಮಾಡಿ. ಇವಾಗ ಮೈದಾ ಹಿಟ್ಟಿಗೆ ನಾನು ಮಾಡಿಟ್ಕೊಂಡಿರೋಂತಹ ಏನು ಮಿಕ್ಸ್ಚರ್ ಇತ್ತು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಇದನ್ನು ಕಲಿಸ್ಕೊಳ್ಬೇಕು. ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಬೇಡಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ನೈಟ್ 10 ಗಂಟೆಗೆ ಇದನ್ನೆಲ್ಲ ಕಲಿಸ್ಕೊಂಡು ರೆಡಿ ಇಟ್ಕೊಳ್ಳಿ. ಡಿನ್ನರಿಗೆ ರೆಡಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ಬೆಳಗ್ಗೆ 10 ಗಂಟೆಗೆ ಇದನ್ನೆಲ್ಲ ಕಲಿಸ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಒಂದು 8 ತಾಸು ಇದು ಚೆನ್ನಾಗಿ ನೆನೀತು ಅಂತ ಅಂದರೆ ಈ ಬನ್ಸು ತುಂಬಾ ಸಾಫ್ಟಾಗಿ ಆಗ್ತವೆ. ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ಈ ರೀತಿ ಒಂದು ಕ್ಯಾಪ್ನ ಹಾಕಿ ನೀಟಾಗಿ ಮುಚ್ಚಿಟ್ಬಿಡಿ. ಬೆಳಗ್ಗೆ ನೋಡಿ ಈ ರೀತಿ ಸಾಫ್ಟಾಗಿ ಆಗಿರುತ್ತೆ. ನಾನು ನಿಮಗೆ ಹೇಳ್ತಾ ಇದ್ದೆ ಮೊದಲಿಗೆ ಬೌಲಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಅಂಥೇಳಿ, ಆದರೆ ನಾನೇ ಅದನ್ನು ಹಾಕೊಳ್ಳೋದನ್ನು ಮರ್ತೋಗ್ಬಿಟ್ಟಿದ್ದೆ. ಹಾಗಾಗಿ ನಾನಿಲ್ಲಿ ಬೆಳಗ್ಗೆ ಇದಕ್ಕೆ ಒಂದು 3 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ನಾದ್ಕೊಂಡು ಟ್ಯಾಪ್ ಮಾಡೋದ್ರಿಂದ ಹಿಟ್ಟು ಸಾಫ್ಟಾಗಿ ಆಗುತ್ತೆ. ಅಲ್ಲದೆ ಲಟ್ಟಿಸುವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೇಳಿ.
ಇದನ್ನು ಲಟ್ಟಿಸುವಾಗ ಜಾಸ್ತಿ ದಪ್ಪ ಕೂಡ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಹಾಗೆಯೇ ಜಾಸ್ತಿ ತೆಳುವಾಗಿ ಕೂಡ ಲಟ್ಟಿಸ್ಕೊಳ್ಳೋಬೇಡಿ. ಒಂದು ಮೀಡಿಯಮ್ ಸೈಜಲ್ಲಿ ಇದು ಇರಬೇಕು. ನೋಡಿ, ನಾನು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ದಪ್ಪ ಆದರೆ ಚೆನ್ನಾಗಿ ಅನಿಸೋದಿಲ್ಲ ಅಂತ ಹೇಳಿ, ಹಾಗೆಯೇ ಸ್ವಲ್ಪ ಈ ರೀತಿ ಇದ್ದರೆ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂಥೇಳಿ ಈ ರೀತಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಆದರೆ ಮಂಗಳೂರು ಬನ್ಸ್ ಅಂದರೆ ಸ್ವಲ್ಪ ದಪ್ಪನೇ ಇರುತ್ತೆ. ನಮಗೆ ಈ ರೀತಿ ತೆಳುವಾಗಿರೋದು ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ ತಕ್ಷಣವೇ ನೀವು ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ. ಒಂದೆರಡು ಸೆಕೆಂಡ್ ಆದಮೇಲೆ ನೀವು ಲೈಟಾಗಿ ಅದನ್ನು ಪ್ರೆಸ್ ಮಾಡಿದರೆ ಈ ರೀತಿ ಉಬ್ಬಿರುತ್ತೆ. ಸಕ್ಕರೆನ ಆ್ಯಡ್ ಮಾಡಿರೋದ್ರಿಂದ ಕಲರ್ ಕೂಡ ಸಖತ್ತಾಗಿ ಬಂದಿದೆ. ನೋಡಿ ಯಾವ ರೀತಿ ಉಬ್ಕೊಂಡಿದೆ ಅಂತ ಹೇಳಿ. ತುಂಬಾ ಫ್ಲಫಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾವು ಜೀರಿಗೆ ಹಾಕಿರೋದ್ರಿಂದ ಪ್ರತಿ ಬೈಟ್ ತಿನ್ನುವಾಗಲೂ ಕೂಡ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ರೀತಿ ದಪ್ಪವಾಗಿ ಕೂಡ ಲಟ್ಸಿದ್ದೀನಿ. ನೋಡಿ, ಇವಾಗ ದಪ್ಪವಾಗಿರುವಂತಹ ಈ ಒಂದು ಬನ್ನನ್ನು ನಾವು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದಾಗ ಅದು ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಲ್ಲದೆ ಇದು ಆಯಿಲನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳದೇ ಇರೋದ್ರಿಂದ ನೀವು 4ರಿಂದ 5 ಬನ್ಸ್ ಅಂತೂ ಆರಾಮಾಗಿ ತಿನ್ನಬಹುದು. ನನಗೆ ಈ ರೀತಿ ದಪ್ಪವಾಗಿರೋಂತಹ ಬನ್ಸ್ ಅಂದರೆ ಇಷ್ಟ ಆಗುತ್ತೆ. ನಾನು ಮಾತ್ರ ಈ ರೀತಿಯಾಗಿರುವಂಥ ಬನ್ಸ್ನ ರೆಡಿ ಮಾಡ್ಕೊಳ್ತೀನಿ. ಇವಾಗ ನಾನು ಬನ್ಸ್ನ ರೆಡಿ ಮಾಡ್ತಾ ನಮ್ಮ ಮನೇಲಿ ಎಲ್ಲ ಬನ್ಸು ಖಾಲಿ ಆಗಿಬಿಟ್ಟಿತ್ತು. ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ಒಂದು 3ರಿಂದ 4 ಬನ್ಸ್ ಅಷ್ಟೇ ಉಳಿದಿದ್ದರಿಂದ ನಾನು ಅದರಲ್ಲೇ ವೀಡಿಯೋನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬನ್ಸ್ನೇನೋ ರೆಡಿ ಮಾಡ್ಕೊಳ್ತೀವಿ, ಆದರೆ ಬನ್ಸ್ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಸ್ವಲ್ಪ ಸ್ಪೈಸಿ ಆಗಿರೋವಂಥದ್ದು ಏನಾದ್ರೂ ರೆಡಿ ಮಾಡ್ಕೊಳ್ಬೇಕು. ಸ್ಪೈಸಿ ಆಗಿರೋವಂತಹ ಚಟ್ನಿನ ನೀವು ರೆಡಿ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಬಾಜಿ ಕೂಡ ರೆಡಿ ಮಾಡ್ಕೊಳ್ಬೋದು. ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ, ನಮ್ಮ ಬನ್ಸು ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಿದೆ. ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ವೆಜ್ ಬಟರ್ ಪನ್ನೀರ್ ಮಸಾಲಾನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಹಾಕಿನೇ ರೆಡಿ ಮಾಡಿದ್ದೀನಿ, ಅಂದರೆ ಅದಕ್ಕೆ ಕಾಂಬಿನೇಷನ್ ತುಂಬಾ ಸೂಟ್ ಆಗುತ್ತೆ. ಹಾಗಾಗಿ ಬೇಗ ರೆಡಿ ಮಾಡಬೇಕು ಅನ್ನೋಂಥವ್ರು ಕೊಬ್ಬರಿ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಬಹುದು. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಬನ್ಸ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಮಾಡಿದ್ದೀರಾ, ಅಲ್ಲದೆ ಎಲ್ರಿಗೂ ಇಷ್ಟ ಆಯಿತಾ ಅನ್ನೋ ಅಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಬ್ಬಗಳು ನಿಮಗೆ ನಗು, ಖುಷಿ, ಸಂತೋಷ ಹಾಗೆ ನೆಮ್ಮದಿಯನ್ನು ತಂದುಕೊಟ್ಟು ನಿಮ್ಮ ಬಾಳನ್ನು ಬೆಳಗಿಸ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.